ಅದಕ್ಕೆ ಸ್ವಲ್ಪ ಚಟ್ನಿ ಬಡಿಸ್ತೀರಾ? ನಾನು ಬಡಿಸ್ತೀನಿ. ಬೇಕಾಗಿಲ್ಲ. ಏ ಆನಂದ್, ಏನ್ ಮಾಡ್ತಿದ್ಯಾ? ಚಟ್ನಿ ಬೇಕು ಅಂತ ಕೇಳಿ ಅರ್ಧಕ್ಕೆ ಕೈ ತೊಳ್ಕೊಳ್ತಿದ್ಯಲ್ಲ, ಏನಾಯ್ತೀಗ? ಏನೂ ಆಗಬಾರ್ದು ಅಂತಾನೆ. ನನ್ನ ಆಫೀಸಿಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ಏಯ್ ಆನಂದ್, ಆನಂದ್, ಲಿಖಿತಾ, ಡೋಂಟ್ ವರಿ. ಗಂಡ ಹೆಂಡತಿ ಜಗಳ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಟಿಫಿನ್ನು, ರಾತ್ರಿ ಊಟ ಮಾಡಿ ಮಲಗೋ ತನಕ ಅಷ್ಟೇ, ಎಲ್ಲ ಸರಿ ಹೋಗ್ಬಿಡುತ್ತೆ. ಲಿಖಿತಾ, ಲಿಖಿತಾ, ಏನಾಯ್ತು ಇವ್ರಿಗೆ? ಇಷ್ಟು ಸೀರಿಯಸ್ ಜಗಳನ? ಇವ್ರ ಮದುವೆ ಆಗಿ ಬಂದಾಗಿಂದ ಹೀಗೆ ಇದ್ದಾರೆ. ಇದನ್ನೆಲ್ಲ ಚೆನ್ನಾಗಿ ಮಾತಾಡ್ತೀಯ ನೀನು, ಆದ್ರೆ ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದನ್ನ ಮರ್ತು ಬಿಡ್ತೀಯಲ್ವಾ? ಕಮಾನಪ್ಪು, ರಾಧನ್ ಯಾಕೆ ಬೈತ್ಯಾ? ಹೌದಪ್ಪ, ನಿನ್ ಹೆಂಡತಿ ದೇವಲೋಕದಿಂದ ಇಳಿದು ಬಂದಿದ್ದಾಳೆ. ಅವಳು ಇಲ್ಲಿ ಬಂದಾಗ್ನಿಂದ ಈ ಮನೆ ರಣರಂಗ ಆಗೋಗಿದೆ. ಯಾರೊಬ್ರು ನೆಮ್ಮದಿಯಾಗಿ ಊಟ ತಿಂಡಿನೂ ಮಾಡ್ತಾ ಇಲ್ಲ. ನೆಮ್ಮದಿ ಹಾಳಾಗಿ ಹೋಗ್ಲಿ, ಯಾರು ಒಟ್ಟಿಗೆ ಸೇರ್ತಾನೂ ಇಲ್ಲ. ಬೆಳಗ್ಗೆ ಒಳ್ಳೆ ಲೂಸ್ ತರ ಆಡ್ತಿದ್ಯಲ್ಲ ಅಪ್ಪು. ಮುಚ್ಚು ಬಾಯಿ. ಈ ವಯಸ್ಸಿನಲ್ಲಿ ಈ ಗೋಳನ್ನೆಲ್ಲ ನೋಡ್ಕೊಂಡು ಇರ್ಬೇಕಾ ನಾನು? ಇದೆಲ್ಲ ಬೇಕಾ ನಂಗೆ? ನಂದು ಗೋಕುಲ್ ತರ ಇದ್ದ ಮನೆ ಛಿದ್ರ ಛಿದ್ರ ಆಗೋದನ್ನ ನೋಡ್ಕೊಂಡು ಬದುಕ್ಬೇಕಾ ನಾನು? ಅಪ್ಪೋ, ಅಪ್ಪೋ, ಇದೊಳ್ಳೆ ಕತೆ ಆಯ್ತಲ್ಲ. ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅನ್ನೋ ಹಾಗೆ ಒಂದು ಅವಳನ್ನ ಬೈತೀರಾ, ಇಲ್ಲ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀರಾ. ವಾಟ್ ನಾನ್ ಸೆನ್ಸ್ ಯಾ? ಈ ಆನಂದದು ಅತಿ ಆಯ್ತು, ಹೋಗೋವನ ಹತ್ರ ಮಾತಾಡ್ಬೇಕು. ರಾಧಾ, ಬೇಜಾರು ಮಾಡ್ಕೋಬೇಡ. ಅಪ್ಪು ಬಗ್ಗೆ ನಿಂಗೆ ಗೊತ್ತಲ್ಲ,